ಎಸ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಇದು ಎಕ್ಸ್ಕ್ಲೂಸಿವ್ ವಿಡಿಯೋ. ಇದು ಮೈಸೂರು ಉದಯಗಿರಿ ಗಲಭೆಗೆ ಕಾರಣ ಏನು ಅಂತ ನೋಡೋದಾದ್ರೆ ಮುಖ್ಯವಾಗಿ ಈ ಧರ್ಮಾಂಧ ಮಾತನಾಡ್ತಾ ಇದ್ದಾನಲ್ವಾ, ಇದು ಕಾರಣ ಅಂತ ಹೇಳಲಾಗ್ತಾ ಇದೆ. ಒಂದಿಷ್ಟು ಪದಗಳನ್ನು ಯೂಸ್ ಮಾಡ್ತಾ ಇದ್ದ, ಧರ್ಮಕ್ಕಾಗಿ ಬದುಕಿದ್ದೀವಿ ಅಂತ ಹೇಳಿ. ಇದ್ರ ಜೊತೆಗೆ ಇದು ಕಂಪ್ಲೀಟ್ ಆಗಿ ಧರ್ಮಾಂಧನ ಹೇಳಿಕೆಗಳು, ಇದು ಕ್ರಿಮಿಯ ಹೇಳಿಕೆ, ಸಮಾಜದ ಶಾಂತಿಯನ್ನು ಕದಡುವ ಕ್ರಿಮಿಯ ಹೇಳಿಕೆಯಿಂದಾಗಿ ಈಗ ಅಮಾಯಕರು ಕೂಡ ಜೈಲು ಪಾಲಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಮತ್ತೊಂದು ಕಡೆ ಎಸ್ಕೇಪ್ ಆಗಿದ್ದಾನೆ ಈ ಮುಷ್ತಾಕ್. ಸಿಸಿಬಿ ಪೊಲೀಸರು ಕೂಡ ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ಕಲ್ಲೆಸೆದ ಬಹುತೇಕರು ಠಾಣೆಯ ಅಕ್ಕಪಕ್ಕದ ನಿವಾಸಿಗಳು ಕೂಡ ಆಗಿರುವಂಥದ್ದು. ಸಿಸಿಟಿವಿ ಮೊಬೈಲ್ ದೃಶ್ಯ ಆಧರಿಸಿ ಆರೋಪಿಗಳಿಗೆ ಶೋಧವನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಪ್ರಕರಣ ಸಂಬಂಧ ಈವರೆಗೂ 13 ಆರೋಪಿಗಳ ಬಂಧನವಾಗಿದೆ. 12 ಜನ ಯುವಕರು, ಓರ್ವ ಬಾಲಕನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಕೂಡ ಸಿಕ್ಕಿದೆ. ವಿಧಿಸಿರುವಂಥದ್ದು ಓರ್ವ ಬಾಲಕನನ್ನ ಬಾಲಮಂದಿರಕ್ಕೆ ಕಳಿಸಿ ಪೊಲೀಸರು ಈಗ ಕ್ರಮಕ್ಕೆ ಮುಂದಾಗಿರುವಂಥದ್ದು. ಮುಷ್ತಾಕ್ ಈತ ತಲೆಮರೆಸಿಕೊಂಡಿದ್ದಾನೆ ನೋಡಿ. ಹೇಳಿಕೆ ಕೊಡುವ ಮೊದಲು ಅಥವಾ ಭಾಷಣ ಮಾಡೋಕ್ಕೂ ಮೊದಲು ಕೂಡ ತುಂಬಾ ಧೈರ್ಯವಾಗಿದ್ದ. ಬಟ್ ಯಾವಾಗ ಕೇಸ್ ಆಯ್ತಲ್ವಾ, ಈಗ ತಲೆಮರೆಸಿಕೊಂಡಿರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಸಂದೀಪ್ ದೂರವಾಣಿ ಸಂಪರ್ಕದಲ್ಲಿರುವಂಥದ್ದು. ಸಂದೀಪ್, ಮುಖ್ಯವಾಗಿ ಈ ಮುಷ್ತಾಕ್ ಯಾರು, ಈತನ ಹಿನ್ನೆಲೆ ಏನು? ಎಸ್ ಮಹೇಶ್, ಏನು ರಾಜ್ಯವನ್ನ ಬೆಚ್ಚಿ ಬೀಳಿಸಿದಂತಹ ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣವನ್ನ ನೆನಪಿಗೆ ತರಿಸುವಂತಹ ಮೈಸೂರಿನ ಉದಯಗಿರಿ ಗಲಭೆ ಪ್ರಕರಣಕ್ಕೆ ವ್ಯಕ್ತಿಯೋರ್ವನ ಪ್ರಚೋದನಕಾರಿ ಭಾಷಣ ಕಾರಣ ಅನ್ನುವಂತಹದ್ದು ಈಗ ಸದ್ಯ ಬೆಳಕಿಗೆ ಬರ್ತಾ ಇರ್ತಕ್ಕಂತಹದ್ದು. ಮುಸ್ಲಿಂ ಮುಖಂಡನಾಗಿರ್ತಕ್ಕಂತಹ ಮುಸ್ತಾಕ್ ಮಕ್ಬೋಲಾ ಅನ್ನುವಂತಹ ಮುಸ್ಲಿಂ ಮುಖಂಡ ಈಗೊಂದು ಗಲಭೆಗೂ ಮುನ್ನ ಏನು ಉದಯಗಿರಿ ಪೊಲೀಸ್ ಠಾಣೆ ಬಳಿ ಮುತ್ತಿಗೆಗೆ ಏನು ಯುವಕರ ಒಂದು ತಂಡಗಳು ಬಂದಿರ್ತದೆ. ಆ ಒಂದು ತಂಡದ ಎದುರಿಗೆ ಒಂದು ಪ್ರಚೋದನಾಕಾರಿ ಭಾಷಣವನ್ನ ತನ್ನ ಧರ್ಮದ ಒಂದು ವಿಚಾರಗಳನ್ನ ಇಟ್ಕೊಂಡು ಮಾಡ್ತಾನೆ. ಇದೇ ಒಂದು ಭಾಷಣ ಈಗ ಆ ಯುವಕರನ್ನ ಪ್ರಚೋದಿಸಿ ಗಲಭೆಗೆ ಕಾರಣ ಆಯ್ತು ಅನ್ನುವಂತಹದ್ದು ಈಗ ಸದ್ಯಕ್ಕೆ ಇರುವಂತಹ ಮಾಹಿತಿಗಳು. ಈತ ಮಾತನಾಡ್ತಾ ಹೇಳುವಂತಹದ್ದು, ಧರ್ಮದ ವಿಚಾರವಾಗಿ ನಾವು ಹಿಂದಿನಿಂದನೂ ಕೂಡ ಒಗ್ಗಟ್ಟಾಗಿದ್ದೇವೆ, ಮುಂದೆಯೂ ಕೂಡ ಒಗ್ಗಟ್ಟಾಗಿ ಇರಬೇಕು. ಈ ಒಂದು ಸುರೇಶ್ ಅಂದ್ರೆ ಈ ಒಂದು ಪ್ರಚೋದನಕಾರಿ ಪೋಸ್ಟ್ ಅನ್ನ ಹಾಕಿದಂತಹ ಸುರೇಶ್ ಏನಿದ್ದಾನೆ, ಈತನನ್ನ ನೇಣಿಗೆ ಹಾಕಬೇಕು, ಈತನಿಗೆ ಮರಣದಂಡನೆಯ ಶಿಕ್ಷೆಯನ್ನ ಕೊಡಬೇಕು. ಇಂದಿನಿಂದಲೂ ಕೂಡ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿಕೊಂಡು ಬರ್ತಾ ಇದೆ. ಈ ಒಂದು ಟಾರ್ಗೆಟ್ ವಿಚಾರಕ್ಕೆ ಮೈಸೂರಿನ ಮುಸ್ಲಿಮರೆಲ್ಲರೂ ಕೂಡ ಒಗ್ಗಟ್ಟಾಗಿ ಉತ್ತರವನ್ನ ಕೊಡಬೇಕು. ನಾವು ಧರ್ಮದ ವಿಚಾರಕ್ಕೆ ಬಂದ ವಿಚಾರಗಳಿಗೆ ಬಂದಾಗ ನಮ್ಮ ತಲೆಯನ್ನ ಬೇಕಾದ್ರೂ ಕತ್ತರಿಸ್ಕೊಳ್ತೇವೆ, ನಮ್ಮ ಮಕ್ಕಳನ್ನ ಕೂಡ ಬೇಕಾದ್ರೂ ಬಲಿದಾನವನ್ನ ಮಾಡ್ತೇವೆ ಅನ್ನುವಂತಹ ವಿಚಾರವನ್ನ ಪ್ರಚೋದನಕಾರಿಯಾಗಿ ಮೈಕ್ ನಲ್ಲಿ ಕೂಗಿ ಹೇಳ್ತಾನೆ. ಈ ಒಂದು ಭಾಷಣವನ್ನ ಕೇಳಿ ಅಲ್ಲಿದ್ದಂತಹ ಯುವಕರು ಉದ್ವಿಗ್ನಗೊಂಡು ಒಂದು ಗಲಭೆಯನ್ನ ಮಾಡ್ತಾರೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಈತ ಸ್ಥಳೀಯದ ಉದಯಗಿರಿಯ ಮುಖಂಡ ಆಗಿರ್ತಕ್ಕಂಥದ್ದು. ಈಗ ಯಾವಾಗ ಪೊಲೀಸರು ಈತನ ಒಂದು ವಿಡಿಯೋವನ್ನ ಇಟ್ಕೊಂಡು ಈತನ ಸೆರೆಗಾಗಿ ಬಲೆಯನ್ನ ಬೀಸ್ತಾರೆ ಸಿಸಿಬಿ ಪೊಲೀಸರು. ಈಗ ಈತ ತಲೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಮಹೇಶ್, ಧನ್ಯವಾದ ಸಂದೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ಈ ದೃಶ್ಯಾವಳಿಯನ್ನ ನೋಡಿದ್ರಿ, ಈತ ಮಾತನಾಡಿದ್ದು ಎಲ್ಲರೂ ಕೂಡ ಒಟ್ಟಾಗಬೇಕು ಅಂತ ಹೇಳಿ ಸುರೇಶ್ ಅನ್ನುವ ವ್ಯಕ್ತಿಯ ವಿರುದ್ಧ ಕಿಡಿಕಾರ್ತಾ ಇದ್ದ. ಈತನಿಗೆ ಅಷ್ಟೊಂದು ಹಿಂಸೆ ಆಗಿದ್ರೆ ಅಥವಾ ಕಷ್ಟ ಆಗಿದ್ರೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಡಬಹುದಿತ್ತು. ಅದನ್ನು ಬಿಟ್ಟು ಈ ರೀತಿಯಾಗಿ ಪ್ರಚೋದನಾತ್ಮಕ ಹೇಳಿಕೆಗಳನ್ನು ಕೊಟ್ಟಿದ್ದಾಕೆ? ಸರಿ ಕೊಟ್ನಲ್ವಾ? ನೋಡಿ ಎಷ್ಟು ಧೈರ್ಯವಾಗಿ ಮಾತನಾಡ್ತಾ ಇದ್ದ, ಎಷ್ಟು ಬಲಿ ಕೊಡ್ತೀನಿ ಅನ್ನುವ ಮಾತುಗಳನ್ನು ಹೇಳ್ತಾ ಇದ್ದ. ಬಟ್ ಈಗ ಕೇಸ್ ದಾಖಲಾಗ್ತಿದ್ದಂತೆ ಕಂಪ್ಲೀಟ್ ಆಗಿ ಹೇಡಿಯ ರೀತಿಯಲ್ಲಿ ತಲೆಮರೆಸಿಕೊಂಡಿರುವಂಥದ್ದು. ಮತ್ತೊಂದು ಕಡೆ ಪೊಲೀಸರು ಕೂಡ ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈತನಿಗಾಗಿ ತಲಾಶನ ಕೂಡ ಮುಂದುವರಿಸಿರುವಂಥದ್ದು. ಈ ಘಟನೆಗೆ ಪ್ರಮುಖ ಕಾರಣ ಈತ ಅಂತ ಕಂಪ್ಲೀಟ್ ಆಗಿ ಈತ ಒಬ್ಬ ಧರ್ಮಾಂಧ ಅಷ್ಟೇ. ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಬರುತ್ತೆ. ಆ ಪ್ರಶ್ನೆಗಳ ನಡುವೆ ಇಡೀ ಪ್ರಕರಣ ಈಗ ರಾಜಕೀಯ ಸ್ವರೂಪವನ್ನು ಕೂಡ ಪಡೆದುಕೊಂಡಿದೆ, ರಾಜಕೀಯ ಟ್ವಿಸ್ಟ್ ಅನ್ನು ಪಡೆದುಕೊಂಡಿದೆ ಈ ಪ್ರಕರಣ. ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ವಿರುದ್ಧ ಬಿಜೆಪಿ ಕಂಪ್ಲೇಂಟ್ ಮಾಡಿದೆ. ಪೊಲೀಸ್ ಕಮಿಷನರ್ಗೆ ಬಿಜೆಪಿ ಕಾನೂನು ಪ್ರಕೋಷ್ಠ ದೂರನ್ನು ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಹಿನ್ನೆಲೆಯಲ್ಲಿ ಕಂಪ್ಲೇಂಟ್ ಅನ್ನು ಮಾಡಿರುವಂಥದ್ದು.
ಕಲ್ಲು ತೂರಾಟಕ್ಕೆ RSS ಕಾರಣ ಅಂತ ಹೇಳಿ ಲಕ್ಷ್ಮಣ್ ಆರೋಪವನ್ನ ಮಾಡಿದ್ರು. ಲಕ್ಷ್ಮಣ್ ಹೇಳಿಕೆಯಿಂದ ಕೋಟ್ಯಾಂತರ ದೇಶಭಕ್ತರಿಗೆ ನೋವಾಗಿದೆ. ಲಕ್ಷ್ಮಣರನ್ನ ಬಂಧಿಸಿ ಶಿಸ್ತು ಕ್ರಮ ಜರುಗಿಸಿ ಅಂತ ಹೇಳಿ ದೂರು ಸಲ್ಲಿಕೆಯಾಗಿದೆ. ಈ ಘಟನೆ ಎಲ್ಲರೂ ಕೂಡ ಖಂಡಿಸಬೇಕಾಗಿತ್ತು. ಅದು ಪಕ್ಷಾತೀತವಾಗಿ ಖಂಡಿಸಲೇಬೇಕಾಗಿರುವಂಥದ್ದು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಶಾಂತಿಯನ್ನ ಕದಡುವ ಸರ್ವ ಜನಾಂಗದ ಶಾಂತಿಯ ತೋಟ ಕರುನಾಡು. ಇಲ್ಲಿ ಶಾಂತಿಯನ್ನ ಕದಡುವ ಯಾವುದೇ ನಾಯಿ ಆಗಿದ್ರೂ ಕೂಡ ಅದರ ವಿರುದ್ಧ ಕ್ರಮ ಆಗಲೇಬೇಕಾಗಿರುವಂಥದ್ದು. ಅದನ್ನ ಎಲ್ಲರೂ ಕೂಡ ಖಂಡಿಸಬೇಕಾಗಿದೆ. ಬಟ್ ಇಲ್ಲಿ ರಾಜಕೀಯ ನೋಡಿ, ಒಂದು ಕಡೆ RSS ನಾಯಕರ ವಿರುದ್ಧ, RSS ವಿರುದ್ಧ ಲಕ್ಷ್ಮಣ್ ಅವರು ಒಂದು ದೂರು ಮಾಡಿರುವಂಥದ್ದು, ಆರೋಪವನ್ನ ಮಾಡಿರುವಂಥದ್ದು ಏನು ಅಂತ ಹೇಳಿದ್ರೆ RSSನ ಕುಮ್ಮಕ್ಕು ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಲಕ್ಷ್ಮಣ್ ಅವರ ಹೇಳಿಕೆಯನ್ನ ಖಂಡಿಸಿ ಬಿಜೆಪಿ ಕೂಡ ದೂರನ್ನ ಸಲ್ಲಿಕೆ ಮಾಡಿರುವಂಥದ್ದು. RSS ಬಗ್ಗೆ ಲಕ್ಷ್ಮಣ್ ಮಾಡಿರುವಂಥ ಆರೋಪದಿಂದಾಗಿ ದೇಶಭಕ್ತರಿಗೆ ನೋವಾಗಿದೆ. ಹೀಗಾಗಿ ಲಕ್ಷ್ಮಣ್ ಅವರನ್ನ ಬಂಧಿಸಬೇಕು ಅಂತ ಹೇಳಿರುವಂಥದ್ದು. ಈ ರಾಜಕೀಯವನ್ನ ಬಿಟ್ಟು ಯಾವತ್ತು ಹಿಂದೂಗಳೆಲ್ಲರೂ ಕೂಡ ಒಂದಾಗ್ತೀವಲ್ವಾ, ಆಗ ಇಂತಹ ಕ್ರಿಮಿಗಳಿಗೆ, ಇಂತಹ ಧರ್ಮಾಂಧರಿಗೆ ಒಂದು ಪಾಠವನ್ನು ಕಲಿಸಬಹುದಾಗಿದೆ. ಆದರೆ ನಮ್ಮಲ್ಲೇ ರಾಜಕೀಯ, ನಮ್ಮದೇ ಒಂದು ರೀತಿಯಾಗಿ ಕಂಪ್ಲೀಟ್ ಆಗಿ ತುಷ್ಟೀಕರಣ ರಾಜಕಾರಣಕ್ಕಾಗಿ ಇಂತಹ ಘಟನೆಗಳು ಪದೇ ಪದೇ ನಡೀತಾ ಇದೆ.